ಇನ್ನು ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋಕ್ಕೂ ಮುಂಚೆ ಒಂದು ಬಾರಿ ಮೆಡಿಕಲ್ ಟೆಸ್ಟ್ ಆಗಿತ್ತು. ಈಗ ಮತ್ತೆ ಅಧಿಕಾರಿಗಳು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾ ಇದ್ದಾರೆ. ಬೆಳ್ತಂಗಡಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ. ಎಸ್ಐಟಿ ಸಬ್ ಇನ್ಸ್ಪೆಕ್ಟರ್ ವಿನೋದ್ ರೆಡ್ಡಿ ನೇತೃತ್ವದ ತಂಡ ಇದೆ. ಸುಮಾರು 15 ನಿಮಿಷಗಳ ಕಾಲ ಆರೋಗ್ಯ ತಪಾಸಣೆ ನಡೆದಿದೆ. ಸದ್ಯ ಎಸ್ಐಟಿ ಪೊಲೀಸರ ಕಸ್ಟಡಿಯಲ್ಲೇ ಇದ್ದಾರೆ ಚಿನ್ನಯ್ಯ. ನೋಡಿ, ವಿಚಾರಣೆಗೆ ಒಳಪಟ್ಟಂತಹ ಸಂದರ್ಭದಲ್ಲಿ ಆತನ ದೇಹದಲ್ಲಿ ಏನಾದರೂ ಬದಲಾವಣೆಗಳಾಗಿದೆಯಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಅಧಿಕಾರಿಗಳು ನಡೆಸಿದ್ದಾರೆ. ಈ ಹಿಂದೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋಕ್ಕೂ ಮುಂಚೆ ಒಂದು ಬಾರಿ ಮೆಡಿಕಲ್ ಟೆಸ್ಟ್ ಆಗಿತ್ತು, ಆಗ್ಲೂ ಕೂಡ ನಾರ್ಮಲ್ ಆಗಿತ್ತು. ಈಗ ಮತ್ತೊಮ್ಮೆ ವಿಚಾರಣೆ ಆದ ನಂತರದಲ್ಲಿ, ಅಂದ್ರೆ ವಿಚಾರಣೆ ನಡೀತಾ ಇರುವ ಹಂತದಲ್ಲೇ ಒಂದು ಬಾರಿ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಲಾಗಿದೆ. 15 ನಿಮಿಷಗಳ ಕಾಲ ಆರೋಗ್ಯ ತಪಾಸಣೆ ಆಯಿತು ಅನ್ನೋದು ಗೊತ್ತಾಗಿದೆ. ಧರ್ಮಸ್ಥಳ ತನಿಖೆಯ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಯಾವ ರೀತಿ ಬೆಳವಣಿಗೆಯನ್ನು ಪಡ್ಕೊಳ್ತಾ ಇದೆ ಈ ಒಂದು ಕೇಸ್ ಅಂದ್ರೆ, ದೇಶದಲ್ಲೇ ಸಂಚಲನವನ್ನ ಎಬ್ಬಿಸಿದಂತಹ ಕತೆಗೆ ಈಗ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಬುರುಡೆ ಗ್ಯಾಂಗ್ಗೆ ಬಿಸಿನೀರು ಕಾಯಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳಕ್ಕೆ ಬಿಟ್ಟ ಬಾಣ ಬುರುಡೆ ಗ್ಯಾಂಗ್ಗೆ ಈಗ ತಿರುಗು ಬಾಣವಾಗಿ ಮಾರ್ಪಾಡಾಗಿದೆ. ತಾವೇ ತೋಡದಂತಹ ಕೆಡ್ಡಾಗೆ ಬುರುಡೆ ಗ್ಯಾಂಗ್ಗೆ ಬಿದ್ದಿದೆ. ಎಸ್ಐಟಿ ತನಿಖೆಯ ದಿಕ್ಕನ್ನೇ ಬದಲಾಯಿಸಿದ ಈ ಬಂಗ್ಲಗುಡ್ಡ. ನೋಡಿ, ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಏನು ವಿಚಾರಣೆಯನ್ನ ನಡೆಸಿದ್ದಾರೆ. ಚಿನ್ನಯ್ಯನ ವಿಚಾರಣೆ ಆಯಿತು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿಚಾರಣೆ ಆಯಿತು, ಅದಾದ ನಂತರದಲ್ಲಿ ಅವರ ಮನೆ ಶೋಧ ಆಯಿತು. ಅದಾದ ನಂತರದಲ್ಲಿ ಒಂದಷ್ಟು ಕ್ಲೂ ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಇದು ಪಕ್ಕಾ ಷಡ್ಯಂತ್ರ ಅಂತ ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಹೊಸದಾಗಿ ಸೆಕ್ಷನ್ಗಳನ್ನ ಹಾಕಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಲಿಖಿತವಾಗಿ ಕೋರ್ಟ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಲಿಖಿತ ರೂಪದಲ್ಲೇ ಎಸ್ಐಟಿಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿತ್ತು. ಕೋರ್ಟ್ ಅನುಮತಿಯನ್ನ ಪಡೆದು 10 ಸೆಕ್ಷನ್ಗಳ ಅಡಿಯಲ್ಲಿ ಈಗ ಕೇಸ್ ದಾಖಲಾಗಿದೆ. ಬಿಎನ್ಎಸ್ ಕಾಯ್ದೆಯ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನ ದಾಖಲಿಸಿ ತನಿಖೆಯನ್ನ ಕೈಗೊಂಡಿದ್ದಾರೆ ಅಧಿಕಾರಿಗಳು. ಬಿಎನ್ಎಸ್ ಕಾಯ್ದೆ 336, 230, 231, 229, 227 ಹಾಗೆ 228, 240, 236, 233 ಹಾಗೆ 248ರ ಅಡಿಯಲ್ಲಿ ಕೇಸ್ ದಾಖಲಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಸೆಕ್ಷನ್ಗಳ ಆಧಾರದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು.